ಎಲ್ರಿಗೂ ನಮಸ್ಕಾರ. ನಾನು ದಿವ್ಯಾಲು, ನಿರೂಪಕಿ ಮತ್ತು ಜನಪದ ಗಾಯಕಿ. ಹುಟ್ಟು ಉಚಿತ, ಸಾವು ಖಚಿತ. ಆದ್ರೆ ಹುಟ್ಟು ಸಾವಿನ ನಡುವಣ ನಾವ್ ಏನ್ ಕೆಲಸ ಮಾಡ್ತೀವಿ ಅದು ಮಾತ್ರ ಶಾಶ್ವತ ಅಂತ ಹಿರಿಯರು ಹೇಳ್ತಾರೆ. ಅದೇ ರೀತಿ ರಾಜಮಾರ್ಗ ಫೌಂಡೇಶನ್ ಅಂತ ಮಾಡಿಕೊಂಡು ನಮ್ಮ ವಿನಯ್ ಇಸ್ ಮೋರ್ ಲೈಕ್ ಮೈ ಬ್ರದರ್. ಬಹಳ ಅವರು ಚಿಕ್ಕ ವಯಸ್ಸಿಂದ ಕೂಡ ನೋಡ್ತಾ ಇದ್ದೀವಿ. ನಾನು ಹೇಳೋಕ್ ಹೊರಟಿರೋದು ಆ ವಿಚಾರವನ್ನಲ್ಲ. ಇದೆಲ್ಲವೂ ಕೂಡ ನಮ್ಮ ಹೊಟ್ಟೆಪಾಡಿಗೋಸ್ಕರ ಕೆಲಸವನ್ನ ಮಾಡ್ತಿರುವಂಥದ್ದು. ಅದನ್ನ ಪಕ್ಕಕ್ಕಿಟ್ಟು ಏನಾದ್ರೂ ಸಮಾಜಕ್ಕೆ ವಾಪಸ್ ಕೊಡಬೇಕು ಅಂತ ಹೇಳಿ ಅವರು ಮತ್ತು ಅದೇ ರೀತಿ ಯೋಚಿಸುವಂತಹ ಇನ್ನೊಂದು 25 ಜನರ ಗುಂಪು ರಾಜಮಾರ್ಗ ಫೌಂಡೇಶನ್ ಅಂತ ಹೆಸರಿನಡಿ 1 ವರ್ಷಗಳಿಂದ ನಿರಂತರವಾಗಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಿದೆ. ಲಾಸ್ಟ್ ಇಯರ್ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನ ಅವರು ಪ್ರಾರಂಭ ಮಾಡಿದ್ರು. ಮೊದಲಿಗೆ ರಕ್ತದಾನ ಶಿಬಿರವನ್ನ ರಾಜಮಾರ್ಗ ಫೌಂಡೇಶನ್ ಮೂಲಕ ಮಾಡಲಾಯಿತು. ಅದಾದ್ಮೇಲೆ ಬರ್ತಾ ಬರ್ತಾ ಒಂದಷ್ಟು ಬಡತನದ ಬೇಕಿದ್ದಂತಹ ಮಕ್ಕಳಿಗೆ ಬುಕ್ಸ್ ಬ್ಯಾಗ್ಸ್ ಕೊಡುವಂಥದ್ದು ಕೋವಿಡ್ ಟೈಮಲ್ಲೂ ಕೂಡ ಮುಂಚೆನೆ ಮಾಡ್ತಿದ್ರು. ಬಟ್ ರಾಜಮಾರ್ಗ ಫೌಂಡೇಶನ್ ಅಂತ ಹೆಸರು ನಂತರದಲ್ಲಿ ಇಡಲಾಯಿತು. ಆದಿವಾಸಿ ಮಕ್ಕಳು ಓದುವಂತಹ ಚಾಮರಾಜನಗರದ ಭಾಗದಲ್ಲಿರುವಂತಹ ಒಂದು ಶಾಲೆಯನ್ನ ಸಂಪೂರ್ಣ ರಿನೋವೇಟ್ ಮಾಡಿಕೊಟ್ಟಿದ್ದು ತುಂಬಾನೇ ಒಂದು ಅದ್ಭುತವಾದ ಕೆಲಸ. ಈಗ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ಒಂದು ವಿನೂತನವಾದ ಪ್ರಯೋಗವನ್ನು ಅವರು ಮಾಡ್ತಿದ್ದಾರೆ. ಈಗ ಇವರ ಜೊತೆ ಇರುವಂತವ್ರು ಎಲ್ಲರೂ ಕೂಡ ಏನ್ ಸಿಕ್ಕಾಪಟ್ಟೆ ಬಿಗ್ ಶಾಟ್ಸ್ ಅಲ್ಲ, ಆಗರ್ಭ ಶ್ರೀಮಂತರ ಮಕ್ಕಳಲ್ಲ. ಹಾಗಾಗಿ ಬಡತನದಿಂದ ಬಂದವರಿಗೆ ಮಾತ್ರ ಬಡತನದಲ್ಲಿ ಇದ್ದಂಥವರ ಒಂದು ಕಷ್ಟವನ್ನ ಅರ್ಥಕೊಳ್ಳಿಕ್ ಸಾಧ್ಯ. ನಾನು ಕೇಳಿದ ಈ ಕಲ್ಪನೆ ಹೇಗೆ ಬಂತು ಅಂತ ಅವ್ರು ಹೇಳಿದ್ರು, ನನ್ನ ತಂದೆ ಹುಷಾರಿಂದ ಬಂದಿದ್ದಾಗ ನಮ್ಮ ತಂದೆಗೆ ಒಂದು ಸರಿಗಿರೋ ಅಂತ ಒಂದು ಎಕ್ವಿಪ್ಮೆಂಟ್ ನಾನು ತಂದ್ಕೊಡಕ್ಕಾಗಲಿಲ್ಲ. ಸೊ ನನ್ಗೆ ಈಗ ಭಗವಂತ ಒಂಚೂರು ಕೈ ತುಂಬಿಸ್ತಿದ್ದಾನೆ. ಸೊ ಅದರಲ್ಲೇ ಒಂದಷ್ಟು ಪಾರ್ಟ್ ಅನ್ನ ಸಮಾಜಕ್ಕೆ ಕೊಡ್ಬೇಕು ಅಂತ ಕೊಟ್ಟಿದ್ದಾರೆ. ಒಂದು ಗ್ರೇಟ್ ಇನಿಷಿಯೇಟಿವ್ ಸ್ನೇಹಿತರೆ. ಯಾರು ಸ್ಪೆಷಲಿ ಸರ್ಕಾರಿ ಆಸ್ಪತ್ರೆಯಿಂದ ಆಚೆ ಬರ್ತಾರೆ, ಮನೆಯಲ್ಲಿ ವೀಲ್ ಚೇರ್ ಸೌಲಭ್ಯ ಇಲ್ಲ ಅಥವಾ ಅದನ್ನ ತೆಗೆದುಕೊಳ್ಳೋದಕ್ಕೆ ಸಮರ್ಥರಿಲ್ಲ ಅನ್ನೋರು, ಮತ್ತು ಕಾಟ್ ಇಲ್ಲ ಅನ್ನೋರು, ಮತ್ತು ಬಹಳಷ್ಟು ಎಕ್ವಿಪ್ಮೆಂಟ್ಸ್ ಈ ತರದ್ದು ಮನೆಯಲ್ಲಿ ಯೂಸ್ ಮಾಡುವಂತ ಎಕ್ವಿಪ್ಮೆಂಟ್ಸ್ ಏನು ಸಾಧನಗಳು ಅದನ್ನ ಯಾರಿಗೆ ಕೊಂಡ್ಕೊಳ್ಳೋಕೆ ಅಶಕ್ತರಿದ್ದಾರೆ ಅವರಿಗೋಸ್ಕರ ನಮ್ಮ ರಾಜಮಾರ್ಗ ಫೌಂಡೇಶನ್ ಅವರು ಎಕ್ವಿಪ್ಮೆಂಟ್ ಕೊಡ್ತಾರೆ. ಯಾವುದೇ ಹಣವನ್ನ ನಿಮ್ಮಿಂದ ಬಯಸೋದಿಲ್ಲ. ಬಯಸೋದೊಂದೇ ಕೊಡುವಂತ ಎಕ್ವಿಪ್ಮೆಂಟ್ಸ್ ನ ನೀಟ್ ಕಂಡೀಷನ್ ಅಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ನಿಮಗೆ ಅದರ ಉಪಯೋಗ ಆದ್ಮೇಲೆ ಅದನ್ನ ನಾವು ಮತ್ತೆ ಇನ್ಯಾರಿಗೆ ಬೇಕಾಗತ್ತೆ ಅವರಿಗೆ ಕೊಡೋ ಪ್ರಯತ್ನ ಮಾಡ್ತಿದೀವಿ. ಸಮಥಿಂಗ್ ಲೈಕ್ ರೀಸೈಕಲ್. ಕೆಲವರಿಗೆ ಸ್ವಲ್ಪ ದಿನಗಳ ನಂತರ ವೀಲ್ಚೇರ್ ಅವಶ್ಯಕತೆ ಇರಲ್ಲ. ಅದು ಮತ್ತೆ ಮನೆಯಲ್ಲಿ ಮೂಲೆಯಲ್ಲಿ ಕುತ್ಕೊಂಡು ಧೂಳು ಹಿಡಿಬಾರ್ದು. ಅದು ಇನ್ನೊಬ್ರಿಗೆ ಯಾರಿಗೋ ಸಹಾಯ ಬರುತ್ತೆ. ಸೊ ವಿ ವಿಲ್ ಟೇಕ್ ಬ್ಯಾಕ್. ಅದನ್ನ ನಿಮ್ಮಿಂದ ವಾಪಸ್ ತಗೊಂಡು ಅವಶ್ಯಕತೆ ಇರೋರಿಗೆ ತಲುಪಿಸೋ ಕೆಲಸ ಮಾಡ್ತಿದ್ದಾರೆ. ಒಂದು ದೊಡ್ಡ ಚಪ್ಪಾಳೆ. ನೆನಪಿನಲ್ಲಿ ಉಳಿಯೋದು ನಾವ್ ಏನ್ ಸೇವೆ ಮಾಡ್ತೀವಿ ಅದು ಮಾತ್ರ. ಅದಕ್ಕೆ ಅದ್ಭುತವಾದ ಉದಾಹರಣೆ ನಮ್ಮ ಅಪ್ಪು ಸರ್. ಅವಶ್ಯಕತೆ ಇರುವವರು ಉಪಯೋಗಿಸಿಕೊಳ್ಳಿ.